ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಶುರುವಾಗಿದೆ. 1:44 ಸುಮಾರಿಗೆ ಕಾವೇರಿ ತೀರ್ಥೋದ್ಭವ ಕ್ಷಣಗಣನೆ ಆರಂಭ ಆಗಿದೆ. ಮಕರ ಲಗ್ನದಲ್ಲಿ ಕಾವೇರಿ ತುಲಾ ಸಂಕ್ರಮಣದ ಪವಿತ್ರ ತೀರ್ಥೋದ್ಭವ ಆಗುತ್ತೆ. ಈಗಾಗಲೇ ಪೂಜೆ ಪುರಸ್ಕಾರಗಳು ಶುರುವಾಗಿದೆ. ಸಂಸದ ಮತ್ತು ರಾಜಮನೆತನದ ಒಡೆಯರವರು ಕೂಡ ಬಂದಿದ್ದಾರೆ, ಸ್ಥಳದಲ್ಲಿದ್ದಾರೆ. ಇದಕ್ಕೋಸ್ಕರ ವ್ಯಾಪಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೂರ್ವಭಾವಿಯಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳು ಕೂಡ ನಡೆದಿವೆ. ತಲಕಾವೇರಿನಲ್ಲಿ ಆ ಕುಂಡಿಕನಲ್ಲಿ ಪ್ರತಿ ವರ್ಷ ಕಾವೇರಿ ತೀರ್ಥ ರೂಪದಲ್ಲಿ ದರ್ಶನ ಕೊಡ್ತಾಳೆ ಅನ್ನುವಂಥ ನಂಬಿಕೆ. ಇದಕ್ಕೆ ಪುರಾಣದ ಹಿನ್ನೆಲೆ ಇದೆ. ಸಹಸ್ರಾರು ವರ್ಷಗಳಿಂದ ಇದು ನಡ್ಕೊಂಡ್ಬಂದಿದೆ. ಸಹಸ್ರಾರು ವರ್ಷಗಳಿಂದ ಸರಿಯಾದ ಟೈಮಿಗೆ, ಕರೆಕ್ಟ್ ಟೈಮಿಗೆ ತೀರ್ಥೋದ್ಭವ ಆಗುತ್ತೆ. ನೋಡಿ, ಈ ರೀತಿ ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ಕುಂಡಿಕೆಯನ್ನು, ಆ ಕುಂಡಿಕೆಯ ನೀರು ಒಳಗಡಕ್ಕೆ ಶುರು ಆಗುತ್ತೆ. ಒಳಗಡೆಯಿಂದ ತಾಯಿ ಉಕ್ಕುವಂಥ ಬಗೆ ಇದೆಯಲ್ಲ, ಅದು ಅದ್ಭುತ. ಅದು ನೋಡ್ತಾ ಇದ್ದಂಗೆನೇ ಅಲ್ಲಿನ ಹೂಗಳು ಅಲ್ಲಿ ಚಲನೆ ಶುರುವಾಗುತ್ತೆ, ಅಲಗಡಕ್ಕೆ ಶುರು ಆಗ್ತವೆ. ಇದ್ದಕ್ಕಿದ್ದಂಗೆನೇ ಅಲ್ಲಿ ನೀರು ಗಂಗೆ ಉಕ್ಕುತ್ತೆ. ನೋಡಿ, ಅದೇ ವಿಶೇಷ ಅಂತಂದರೆ ಈ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿ ಗುರು ಅನ್ನುವಂಥ ಮಾತನ್ನು ಹೇಳ್ತೀವಲ್ಲ, ಅದು ನಂಬಿಕೆ ಇರುವಂಥದ್ದು. ಅದನ್ನೇ ತನ್ನ ಪತ್ನಿಗೆ ಕೊಟ್ಟಿರುವಂಥ ವಾಗ್ದಾನ. ಹಾಗಾಗಿ ಏನು ಅಂತಂತಂದರೆ ಕಾವೇರಿ ತೀರ್ಥೋದ್ಭವ ಹೇಗಾಗತ್ತೆ ಅಂತಂದರೆ, ಆಕೆ ಸಪ್ತ ನದಿಗಳ ರೆಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ಅಲ್ಲಿ ಬರ್ತಾಳೆ. ಅಲ್ಲಿ ಉಕ್ಕುವಂಥದ್ದು ಕಾವೇರಿ, ಬರೀ ಕಾವೇರಿ ಅಲ್ಲ, ಸಾಕ್ಷಾತ್ ಗಂಗೆ, ಸಾಕ್ಷಾತ್ ಯಮುನೆ, ಸಾಕ್ಷಾತ್ ಸಿಂಧು, ಸಾಕ್ಷಾತ್ ಸರಸ್ವತಿ, ಇದೆಲ್ಲವೂ ಕೂಡ ಕಾವೇರಿಯ ರೂಪದಲ್ಲಿ ಅಲ್ಲಿ ದರ್ಶನ ಕೊಡುತ್ತವೆ ಸಪ್ತ ನದಿಗಳು ಅನ್ನುವಂಥ ಒಂದು ನಂಬಿಕೆ. ನಮ್ಮ ಎಲ್ಲ ಬರೀ ಕೊಡಗು ಅಂತಲ್ಲ, ಇಡೀ ಇಂಡಿಯಾ, ನಮ್ಮ ವರ್ಲ್ಡ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲರೂ ಇಲ್ಲಿಗೆ ಬಂದು ತೀರ್ಥವನ್ನು ತಗೊಂಡೋಗಿ ಎಲ್ಲರಿಗೂ ಒಳ್ಳೇದಾಗಲಿ. ಈಗ ಕಾವೇರಿ ತೀರ್ಥೋದ್ಭವಕ್ಕೆ ಬಂದಿದ್ದೀರಿ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ನಮಗೆ ತುಂಬಾ ಖುಷಿ. ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಗಮಂಡಲದಿಂದ ಎಲ್ಲ ನಡ್ಕೊ ಬರ್ತೀವಿ. ಕೊಡಗು ಎಲ್ಲ ಕೊಡವರು ಎಲ್ಲ ನಡ್ಕೊ ಬರ್ತೀವಿ. ಆ ಕಾವೇರಮ್ಮ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಹಾಗೂ ಇಲ್ಲಿಗೆ ಬಂದು ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಮಾತಿಲ್ಲ ಎಷ್ಟು ಖುಷಿ ಆಗುತ್ತೆ ಅಂತ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಗೆ ತುಂಬ ಸಂತೋಷ. ಯಾಕೆಂತೇಳಿದ್ರೆ ನಾವು ಪ್ರತಿ ವರ್ಷವೂ ತಪ್ಪದೇ ನಮ್ಮ ತಾಯಿನ ನೋಡಲಿಕ್ಕೆ ಬರ್ತೀವಿ. ಹಾಗೆಯೇ ಪೂಜೆ ಮಾಡಿಕೊಂಡು ಹೋಗ್ತೀವಿ, ತೀರ್ಥವನ್ನು ತಗೊಂಡು. ನಮಗೆ ತೀರ್ಥನೇ ನಮಗೆ ದೇವರು. ಪ್ರತಿ ವರ್ಷವೂ ಇದೇ ಸಮಯ ಅಂದರೆ ಅಕ್ಟೋಬರ್ 17ಕ್ಕೆ ತೀರ್ಥ ಬರ್ತಾರೆ. ತಾಯಿ ನಮಗೆ ದೈವ ಸ್ವರೂಪಿಣಿಯಾಗಿ ಕಾಣಿಸ್ಕೊಳ್ತಾಳೆ. ನಾವು ದೇವರನ್ನ ಪೂಜಿಸೋದೇ ನಾವು ನೀರನ್ನು. ಹಾಗೆ ಎಲ್ಲ ಜನರಿಗೂ ಇಲ್ಲಿಂದಲೇ ನಮ್ಮ ಕೊಡಗಿನಿಂದ ಕಾವೇರಿ ತಾಯಿ ಇಲ್ಲಿಂದ ಪೂಂಪಹಾರ ತನಕನೂ ಹರಿದು ಎಲ್ರಿಗೂ, ಸರ್ವ ಜನತೆಗೂ ಸಹ ಅವರ ಕೃಷಿ ಉತ್ಪನ್ನಗಳಿಗಾಗಿ, ಕುಡಿಲಿಕ್ಕಾಗಲಿ ಪ್ರತಿಯೊಂದಕ್ಕೂ ನಮ್ಮ ತಾಯಿ ಸೌಕರ್ಯವನ್ನು ಒದಗಿಸಿಕೊಡ್ತಿದ್ದಾಳೆ. ಎಲ್ಲ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇದೆ. ಹಾಗೆ ನಮಗೆ ತುಂಬ ಸಂತೋಷ. ನಾವು ತಾಯಿನ ಸ್ವಾಗತ ಪ್ರತಿ ಮನೆಗಳಲ್ಲಿ ನಾವು ಮನೆಯನ್ನು ಶುದ್ಧ ಮಾಡಿ ನಮ್ಮ ಪ್ರತಿಯೊಂದು ನಾವು ಕಣಿ ಪೂಜ್ತೀವಿ. ತೀರ್ಥ ಬಂದು ಮಾರನೇ ದಿನ ನಾವು ಕಣಿಯನ್ನು ಪೂಜ್ತೀವಿ. ಜಲರೂಪಣಿ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬಂದು ಭಾಳಷ್ಟು ಭಕ್ತಿಪೂರ್ವಕವಾಗಿ ಆ ಮಹಾದೇವಿಯನ್ನು ಪೂಜೆ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಕೊಡಗಿನಲ್ಲಿ 2 ಕುಲ ದೇವತೆಗಳಾದ ಒಂದು ಕಾವೇರಮ್ಮೆ, ಒಂದು ಶ್ರೀ ಇಗ್ಗುತಪ್ಪ ದೇವರು. ಆ ಇಗ್ಗುತಪ್ಪ ದೇವರ ನಮಗೆ ಹಬ್ಬಕ್ಕೆ ಬರುವಾಗೂ ನಾವು ಭಾಳಷ್ಟು ಚೆನ್ನಾಗಿ ಕಾರವಾರ ಮಾಡ್ತೇವೆ. ಅಷ್ಟು ಅದ್ದ ಶುದ್ಧ ಮಾಡ್ತೇವೆ. ಪ್ರತಿಯೊಂದು ವಿಷಯಕ್ಕೂ ಶ್ರೀ ಕಾವೇರಮ್ಮೆ ಮಾತಾಯ ದಯೆ ಕಾರ್ಪಣ್ಯ ಊರಿನ ಎಲ್ಲ ಜನರಿಗೂ, ಕೊಡಗಿನ ಎಲ್ಲ ದೇಶದ ಜನರಿಗೂ, ಬಂದಂಥ ಭಕ್ತಾದಿಗಳಿಗೂ ಒಳ್ಳೆಯ ತನು ಧನ ಮನದಿಂದ ಸಹಾಯ ಮಾಡಿ ಮುಂದಕ್ಕೂ ಒಳ್ಳೆಯ ಮಳೆ ಬೆಳೆ ಕೊಟ್ಟು ನಮ್ಮನ್ನು ಒಂದು ತೊಂದರೆ ಇಲ್ಲದೆ ಸಹಕಾರವನ್ನು ಕೊಟ್ಟು ಆ ಮಹಾದೇವಿ ಕಾಪಾಡಲಿ ಎಂದು ವಸಂಪ್ರತಿ ಬಂದು ತೀರ್ಥವನ್ನು ಪ್ರಸಾದವನ್ನು ಕೊಟ್ಟು ಮನೆಗೆ ನಾವು ಹಂಚುವ ಕಾರ್ಯವನ್ನು ಮಾಡ್ತೀವಿ. ಪುರಾಣ ಪ್ರಸಿದ್ಧವಾದಂಥ ಕ್ಷಣ ಇದು. ಈ ಸಾಮಾನ್ಯ ಸಂಗತಿಯಲ್ಲ. ಕಾವೇರಿ ತೀರ್ಥೋದ್ಭವ, ಅದಕ್ಕೆ ದೊಡ್ಡ ಒಂದು ಇತಿಹಾಸ ಇದೆ. ಪುರಾಣದ ಕಥೆಗಳು ಕೂಡ ಅದನ್ನು ಹೇಳ್ತವೆ. ಸ್ಕಂದ ಪುರಾಣದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಉಲ್ಲೇಖ ಬರುತ್ತೆ. ಅಂದರೆ ವಿಂಧ್ಯ ಪರ್ವತ ವಿಪರೀತವಾಗಿ ಬೆಳೀತಿರುವಂಥ ಸಂದರ್ಭದಲ್ಲಿ, ವಿಂಧ್ಯ ಪರ್ವತ ವಿಪರೀತವಾಗಿ ಬೆಳೆದು ಬಿಟ್ಟರೆ ಈ ಭರತಖಂಡ, ಭರತ ಭೂಮಿಗೆ ತೊಂದರೆ ಆಗಿಬಿಡುತ್ತೆ. ಅದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು. ಕಾಂಪಿಟೇಷನ್ ಶುರುವಾಗ್ಬಿಟ್ಟಿದೆ.
ಈ ಒಂದು ಅದು ಹೆಂಗಾದ್ರೂ ಮಾಡಿ ಅದನ್ನು ತಡೆಗಟ್ಟಬೇಕು. ಆಗ ದೇವತೆಗಳು ಈ ಅಗಸ್ತ್ಯನ ಸಹಾಯವನ್ನು ಕೇಳ್ತಾರೆ. ಅಗಸ್ತ್ಯ ನೇರವಾಗಲಿ ಬರ್ತಾನೆ, ದಕ್ಷಿಣ ಭಾರತದ ಕಡೆಯಿಂದ ಉತ್ತರ ಭಾರತದ ಕಡೆಗೆ ಅಗಸ್ತ್ಯ ಹೋಗುವಂಥದ್ದು ಅದೇ ಅಂತ. ಆ ಸಂದರ್ಭದಲ್ಲಿ ಏನು ಅಂತಂದರೆ, ಈ ಆ ಪರ್ವತರಾಜ ನಮಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನೀನು ಈ ರೀತಿಯೇ ಇರು, ನೀನು ಮತ್ತೆ ಬೆಳಿಬೇಡ ಅಂತ ಅಗಸ್ತ್ಯ ಹೇಳ್ತಾನೆ. ನಾನು ದಕ್ಷಿಣಕ್ಕೆ ಹೋಗಿ ಬರೋ ತನಕ ನೀನು ಹೀಗೇ ಇರಬೇಕು ಅಂತ. ಹೀಗಾಗಿ ಅಲ್ಲಿ ವಿಂಧ್ಯ ಪರ್ವತದ ಬೆಳವಣಿಗೆ ನಿಲ್ತು ಅಂತ. ಹೀಗಾಗಿಯೇ ಈ ಮಳೆ ಗಾಳಿ ಎಲ್ಲವೂ ಕೂಡ ಸುಸೂತ್ರವಾಯಿತು ಅನ್ನುವಂಥ ಕಥೆ. ಬನ್ನಿ, ನಮ್ಮ ಪ್ರತಿನಿಧಿಯಲ್ಲಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾವೇರಿ ತೀರ್ಥೋದ್ಭವದ ಕ್ಷಣಗಣನೆ ಆರಂಭ ಆಗ್ತಾ ಇದ್ದಾಗೆ, ಅಂದರೆ ತೀರ್ಥೋದ್ಭವದ ಕ್ಷಣ ಹತ್ತಿರ ಬರ್ತಾ ಇದ್ದಾಗೆ ಈ ತಲಕಾವೇರಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ನಾಡಿನ ಮೂಲ ಮೂಲೆಯಿಂದ ಜನರು ಭಕ್ತರು ಇಲ್ಲಿಗೆ ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೊಡಗು ಜಿಲ್ಲೆಯ ಮೂಲೆ ಮೂಲೆಗಳಿಂದ ವಿವಿಧ ಮೂಲ ನಿವಾಸಿಗಳು ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಬಂದು ಕಾವೇರಿ ತಾಯಿಯನ್ನು ಸ್ತುತಿಸುವಂತಹ ಪೂಜಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೀಗ ಮಡಿಕೇರಿ ತಾಲೂಕಿನ ಬೇಂಗನಾಡು ಬೇಂಗೂರು ಎಂಬ ಊರಿನಿಂದ ಬೇಂಗನಾಡು ಕೊಡವ ಸಮಾಜದ ಸದಸ್ಯರು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಈಗ ಕೆಲವು ಕ್ಷಣಗಳ ಮೊದಲು ಅವರು ಇಲ್ಲಿ ವೇದಿಕೆಯಲ್ಲಿ ತಮ್ಮ ಸಾಂಪ್ರದಾಯಿಕ ಉಮ್ಮತ್ತಾಟು ಬೊಳಕಟ್ಟನ್ನು ಆಡಿ ಆ ಕಾವೇರಿ ತಾಯಿಯ ಉಮ್ಮತ್ತಾಟ ಆಡಿ ಕಾವೇರಿ ತಾಯಿಯನ್ನು ಒಂದು ಪೂಜಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅವರನ್ನೇ ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾತಾಡ್ತೇನೆ. ಮೇಡಮ್, ನೀವು ಇವತ್ತು ಒಂದು ಬಹಳ ವಿಶೇಷವಾದ ಡ್ಯಾನ್ಸನ್ನು ಕೂಡ ಮಾಡಿದಿರಿ ನಿಮ್ಮ ಸಾಂಪ್ರದಾಯಿಕ ಉಡಿಯಲ್ಲಿ. ಅದು ಏನು ಡ್ಯಾನ್ಸ್? ಅದರಲ್ಲಿ ಕಾವೇರಿ ತಾಯಿಯನ್ನು ಹೇಗೆ ನೀವು ಸಂಭ್ರಮದಿಂದ ಬರಮಾಡಿಕೊಳ್ತೀರಿ ಅನ್ನೋದು? ಅದು ನಮ್ಮ ಸಾಂಪ್ರದಾಯಿಕವಾದಂತಹ ನೃತ್ಯ ಉಮ್ಮತ್ತಾಟ ಅಂತೇಳಿ. ಅದನ್ನು ನಾವು ದೇವಿಯನ್ನು ಬರಮಾಡ್ಕೊಳ್ಳಿಕ್ಕೆ, ನಾವು ಸ್ವಾಗತಿಸೋಕೆ ನಾವು ಅದನ್ನು ಡ್ಯಾನ್ಸ್ ಮಾಡಿದ್ವಿ. ಸೊ ಎಂತ ಅಂತ ಅದರಲ್ಲಿ ನಾವು ದೇವಿ ನಮಗೆ ಪ್ರಕೃತಿನೇ, ತೀರ್ಥ ಸ್ವರೂಪಿಣಿ ನಮಗೆ. ನಾವು ಬೆಟ್ಟ ಗುಡ್ಡಗಳಾಗಿರ್ಬೋದು, ನದಿಯಾಗಿ ನೀರಾಗಿರ್ಬೋದು, ಮತ್ತು ನಮ್ಮ ಆಹಾರ ಪದ್ಧತಿ. ಈಗ ಅದರಲ್ಲಿ ಒಂದು ವಾಕ್ಯ ಇದೆ, ತೇನುಂಡ ತೇನ, ಅಂದರೆ ಕೊಡಗಿನ ಜೇನು ನಿಮಗೆ ಗೊತ್ತಿರೋ ಹಾಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಂಥದ್ದು. ಅದನ್ನು ಕೂಡ ನಾವು ನಮ್ಮ ಇದರಲ್ಲಿ ಹಾಡಿನ ಮೂಲಕ ನಾವು ಪ್ರಸ್ತಾಪ ಮಾಡಿದ್ದೀವಿ. ಹಾಗೆ ನಮ್ಮ ಹಾಡಿನಲ್ಲಿ ಪರಶಿವನ ಕೊದಿರಾಣಿ ಶಂಕರಿ ಸಹ ದೇವತೆ ನಮ್ಮ ಕಾವೇರಿಗೆ ಆಗಿರುವಂಥದ್ದೇ. ಸೊ ನಾವು ಎಲ್ಲ ದೇವರುಗಳನ್ನ ಸಹ ನಾವು ಅಲ್ಲಿ ಸ್ತುತಿ ಮಾಡಿ ಕಾವೇರಿಯನ್ನು ನಾವು ಹೊಗಳಿಕೊಂಡು ದೇವಿಯನ್ನು ನಾವು ನಮ್ಮ ಸಂಸ್ಕೃತಿಗೆ ಒಪ್ಪುವಂತೆ ನಾವು ನೃತ್ಯ ಮಾಡಿದ್ದೀವಿ, ಹಾಡನ್ನು ಹಾಡಿದ್ದೀವಿ. ಅಂದರೆ ಇಲ್ಲಿ ಇದನ್ನು ಕೇವಲ ಹಬ್ಬ ಅಲ್ಲ, ಒಂದು ಸಂಭ್ರಮ ಅಂತ ನೀವು ಹೇಳ್ತಿದ್ದೀರಿ. ಎಷ್ಟು ಖುಷಿ ಆಗುತ್ತೆ ನಿಮಗೆ ಈ ಸಂಭ್ರಮ ಅನ್ನೋದು? ಹೌದು, ನಮಗಿದು ಸಂಭ್ರಮ. ವರ್ಷಕ್ಕೊಂದ್ಸರಿ ನಮಗೆ ದೇವಿ ತೀರ್ಥ ಸ್ವರೂಪಿಣಿಯಾಗಿ ಕಾಣಿಸ್ಕೊಳ್ತಾಳೆ. ನಮಗೆ ತುಂಬ ಸಂಭ್ರಮ. ಯಾಕಂತ ಹೇಳಿದರೆ ನಾವು ಪೂಜಿಸೋದೇ ನಮ್ಮ ತಾಯಿನ, ನೀರನ್ನೇ ನಾವು ಪೂಜಿಸೋದು. ಆ ತೀರ್ಥ ಸ್ವರೂಪಿಣಿ ಪ್ರತಿ ವರ್ಷವೂ ಅಕ್ಟೋಬರ್ 17ಕ್ಕೆ ಆ ಹೇಳಿದ ಸಮಯಕ್ಕೆ ಸರಿಯಾಗಿ, ಆ ಪ್ರತಿ ಗಂಟೆ ಆಗಿರ್ಬೋದು, ನಿಮಿಷ ಆಗಿರ್ಬೋದು, ಅದೇ ನಿಮಿಷಕ್ಕೆ ತಾಯಿ ನಮಗೆ ಕಾಣಿಸ್ಕೊಳ್ತಾಳೆ ತೀರ್ಥ ಸ್ವರೂಪಿಣಿಯಾಗಿ. ನಾವು ಅದನ್ನ ತೀರ್ಥವನ್ನು ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡ್ತೀವಿ. ನಮಗೆ ಆ ದೇವರೇ ಕಾವೇರಮ್ಮ ತಾಯಿ ನಮ್ಮ ಕುಲದೇವರಾಗಿರೋ ಕಾವೇರಮ್ಮ ಮತ್ತು ಇಗ್ಗುತಪ್ಪ ನಮಗೆ ಕುಲದೇವರು. ನಾವು ಆ ದೇವರನ್ನ, ನಮ್ಮ ಕುಲದೇವರನ್ನ ಪೂಜಿಸದೆ ನಾವು ಯಾವ ಕಾರ್ಯಕ್ರಮಗಳನ್ನು ಸಹ ಇಟ್ಕೊಳ್ಳೋದಿಲ್ಲ. ಮೊದಲು ಸ್ತುತಿ ಮಾಡೋದೇ ನಮ್ಮ ಕುಲದೇವರನ್ನ, ಕಾವೇರಮ್ಮ ಮತ್ತು ಇಗ್ಗುತಪ್ಪ. ಕಾವೇರಿ ತೀರ್ಥೋದ್ಭವ ಅನ್ನೋದು ಕೇವಲ ಒಂದು ಹಬ್ಬ ಅಲ್ಲ, ನಮಗೆ ಸಂಭ್ರಮ. ಹಾಗಾಗಿ ತೀರ್ಥವನ್ನು ನಾವು ಬಹಳ ಸಡಗರ ಸಂಭ್ರಮದಿಂದ ಮನೆಗೆ ತಗೊಂಡು ಹೋಗ್ತೀವಿ ಅಂತ ಈ ಭಕ್ತರು ಹೇಳ್ತಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಸೊ ಅಲ್ಲಿಂದ ಒಂದು ಪ್ರತ್ಯಕ್ಷ ವಿವರಗಳನ್ನು ಕೊಡ್ತಾ ಇದ್ರು, ಜೊತೆಗೆ ಅಲ್ಲಿನ ಭಕ್ತರ ಜೊತೆಗೆ ಮಾತಾಡ್ತಾ ಇದ್ರು. ಇಡೀ ಕೊಡಗಿದೆಯಲ್ಲ, ಕೊಡಗು ಸಂಭ್ರಮಾಚರಣೆಯಲ್ಲಿರುತ್ತೆ ಇವತ್ತು. ನೋಡಿ ಅವರು ಎಷ್ಟರ ಮಟ್ಟಿಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಬಂದಿದ್ದಾರೆ. ಹೆಣ್ಮಕ್ಳುಗಳು ನೃತ್ಯ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ನೃತ್ಯದ ಮುಖಾಂತರ ತಾಯಿ ಕಾವೇರಿಗೆ ನಾವು ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನುವಂಥ ನಂಬಿಕೆ ಅವರದ್ದು. ಸರಿಯಾದ ಸಮಯಕ್ಕೆ, ಯಾಕೆ ಈ ಪಂಚಾಂಗಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಎಷ್ಟರ ಮಟ್ಟಿಗೆ ಅಕ್ಯುರೇಟ್ ಆಗಿರುತ್ತೆ ಆ ಕ್ಯಾಲ್ಕುಲೇಷನ್ ಅಂತಂತಂದರೆ, ಇಂಥ ಸಮಯ ಅಂತಂದರೆ ಇದು 1:44 ಅಂದರೆ 1:44, ಮಕರ ಲಗ್ನ ಅಂದರೆ ಮಕರ ಲಗ್ನದಲ್ಲಿ ಸರಿಯಾದ ಸಮಯಕ್ಕೆ ನೀರು ಉಕ್ಕುವಂಥ ಬಗೆ ಇದೆಯಲ್ಲ, ಕಾವೇರಿ ಉಕ್ಕುವಂಥ ಬಗೆ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಆಪೋ ವಿಶ್ವಸ್ಯ ಮಾತರಃ ಅನ್ನುವಂಥ ಮಾತು. ಅಂದರೆ ಈ ನೀರು, ಜಲ ವಿಶ್ವಕ್ಕೆ ಮಾತೆ ಅಂತ. ನಿಜ ನೋಡಿ, ನೀರಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನಾ? ಈಗಾಗಲೇ ಶುರುವಾಗಿದೆ ಪ್ರಕ್ರಿಯೆಗಳು. ಸ್ಥಳೀಯ ಶಾಸಕರುಗಳು ಕೂಡ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. MP ಕೂಡ ಇದ್ದಾರೆ, ರಾಜಮನೆತನದ ಒಡೆಯರವರು. ಎಲ್ಲರಿಗೂ ಕೂಡ ಅಕ್ಷತೆಯನ್ನು ವಿತರಿಸಲಾಗ್ತಾ ಇದೆ.
ಕೊಡಗಳನ್ನು ಹಿಡಿದು ಕಾಯ್ತಾ ಇದ್ದಾರೆ. ಆ ತೀರ್ಥೋದ್ಭವ ಆಗ್ತಿದ್ದಂಗೆನೇ ನೀರನ್ನು ತುಂಬಿ ಎಲ್ಲ ಕಡೆಗೆ ಪ್ರೋಕ್ಷಣೆ ಮಾಡ್ತಾರೆ. ಅದ್ಭುತವಾದಂಥ ಕ್ಷಣ ಇದು. ಕವೇರ ರಾಜನ ಕಥೆ ಬರುತ್ತೆ. ಕವೇರ ರಾಜನಿಗೆ ಮಕ್ಕಳಿರಲಿಲ್ಲ. ಈ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಆಚರಿಸ್ತಾನೆ. ಆಗ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ನಿನಗೆ ಮೋಕ್ಷದ ಸಂಕಲ್ಪವನ್ನು ಕೊಡ್ತೀನಿ ಅಂಥೇಳಿ ರಾಜ ತನ್ನ ಬ್ರಹ್ಮನ ಮಗಳಾಗಿರುವಂಥ ವಿಷ್ಣು ಮಾಯೆಯನ್ನು ತನ್ನ ಮಗಳಾಗಿಟ್ಟುಕೊಂಡು ನೀನು ಸಲಹಬೇಕು ಅಂತ ಬ್ರಹ್ಮರಾಜನಿಗೆ ಹೇಳ್ತಾನೆ. ಆಯಿತು ಅಂತ ಒಪ್ಕೊಳ್ತಾನೆ ಕವೇರ ರಾಜ. ಆ ಮಗಳನ್ನು ಸ್ವೀಕರಿಸ್ತಾನೆ. ವಿಷ್ಣು ಮಾಯೆಯನ್ನು ತನ್ನ ಅರಮನೆಯಲ್ಲಿ ಸಾಕ್ತಾನೆ, ಸಲಹುತ್ತಾನೆ. ವಿಷ್ಣುವಿನ ಅಂಶದವಳು, ಹೀಗಾಗಿ ಆಕೆ ವಿಷ್ಣು ಮಾಯೆ ಬೆಳೆದು ದೊಡ್ಡವಳಾಗ್ತಾಳೆ. ತಪಸ್ಸು ಮಾಡಲಿಕ್ಕೆ ಹಿಮಾಲಯ ಪರ್ವತಕ್ಕೆ ಹೋಗ್ತಾಳೆ. ನಂತರ ಕವೇರ ರಾಜನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಈ ಕಡೆಗೆ ಹಿಮಾಲಯದಲ್ಲಿ ವಿಷ್ಣು ಮಾಯೆ ಆಕೆಯ ತಪಸ್ಸನ್ನು ಮೆಚ್ಚಿ ವಿಷ್ಣುವೇ ಪ್ರತ್ಯಕ್ಷನಾಗ್ತಾನೆ. ನಿನ್ನಿಂದ ಜನಕ್ಕೆ ಉಪಯೋಗ ಆಗಬೇಕು, ನಿನ್ನ ಜನ್ಮಕ್ಕೊಂದು ಕಾರಣ ಇದೆ, ನಿನ್ನ ಜನ್ಮಕ್ಕೆ, ಹೀಗಾಗಿ ನಿನ್ನಿಂದ ಸಮಾಜಕ್ಕೆ ಒಳಿತಾಗಬೇಕು ಅಂತ 2 ರೂಪಗಳನ್ನು ಧರಿಸುವಂಥ ಆಕೆಗೆ ಆತ ವರ ಕೊಡ್ತಾನೆ. ಒಂದು ರೂಪದಲ್ಲಿ ಆಕೆ ಸಹ್ಯ ಪರ್ವತದಲ್ಲಿ ನದಿಯಾಗಿ ಹುಟ್ಟಬಹುದು, ಇನ್ನೊಂದು ರೂಪದಲ್ಲಿ ಆಕೆ ಲೋಪಾಮುದ್ರೆಯಾಗಿ ಆಕೆ ಜೀವಿಸಬಹುದು. ಲೋಪಾಮುದ್ರೆ ಅಗಸ್ತ್ಯನನ್ನು ಮದುವೆ ಆಗ್ತಾಳೆ. ನೋಡಿ, ಈಗಾಗಲೇ ನೀರಿನಲ್ಲಿ ಸ್ವಲ್ಪ ಚಲನೆ ಶುರುವಾಗಿದೆ. ಇನ್ನು 10 ನಿಮಿಷದಲ್ಲಿ 1:44 ಸುಮಾರಿಗೆ ಕಾವೇರಿ ತೀರ್ಥೋದ್ಭವ ಆಗುತ್ತೆ. ನನ್ನ ಕಥೆನೇ ಹೇಳ್ತಾ ಇದ್ದೆ. ಆಕೆ ಲೋಪಾಮುದ್ರೆ ಆಗ್ತಾಳೆ, ಅಗಸ್ತ್ಯನನ್ನು ಮದುವೆ ಆಗ್ತಾಳೆ. ಆ ಸಂದರ್ಭದಲ್ಲಿ ಅಗಸ್ತ್ಯ ಬ್ರಹ್ಮನನ್ನು ಕುರಿತು ತಪಸ್ ಮಾಡ್ತಾ ಇರ್ತಾನೆ. ಬ್ರಹ್ಮ ಅಗಸ್ತ್ಯನಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಲೋಪಾಮುದ್ರೆಯನ್ನು ವಿವಾಹ ಆಗು, ಅಲ್ಲಿಂದ ಸಮಾಜದ ಉದ್ಧಾರ ಶುರುವಾಗುತ್ತೆ ಅಂತ, ಒಳಿತಾ ಆಗುತ್ತೆ ಲೋಕಕ್ಕೆ ಅಂತ. ಹೀಗಾಗಿ ಏನು ಅಂತಂದರೆ ಆತ ಅಲ್ಲಿಗೆ ಬರ್ತಾನೆ. ಲೋಪಾಮುದ್ರೆಯ ರೂಪ ತಳೆದಂಥ ವಿಷ್ಣು ಮಾಯೆಯನ್ನು ಆಕೆಯನ್ನು ಅವರು ಮದುವೆ ಮಾಡ್ಕೋತಾರೆ. ಅದಾದಮೇಲೆ ಆಕೆ ಒಂದೇ ಮಾತು ಕೇಳೋದು, ನನ್ನನ್ನು ಬಿಟ್ಟು ನೀನು ಎಲ್ಲಿಗೂ ಹೋಗಬಾರದು, ಹೋದರೆ ನಿನ್ನನ್ನು ತೊರೆದು ನಾನು ಹೋಗಿಬಿಡ್ತೀನಿ, ನಾನು ಜಲರೂಪದಲ್ಲಿ ನಾನು ಹೊಟ್ಟೋಗ್ತೀನಿ ನಾನು ಅಂತ ಬಹಳ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ ಅಗಸ್ತ್ಯರು. ಆದರೆ ಒಮ್ಮೆ ಅನಿವಾರ್ಯವಾಗಿ ಆಕೆಯನ್ನು ಬಿಟ್ಟು ಹೋಗುವಂಥ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಆಕೆ ಅಲ್ಲಿಂದ ನದಿಯಾಗಿ ಹರಿದು ಬಿಡ್ತಾಳೆ. ಇದು ಪೌರಾಣಿಕ ಕಥೆ. ಹೀಗಾಗಿಯೇ ಕಾವೇರಿ ಜೀವನದಿಯಾದ್ದು. ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂಕುರು. ನಾವು ಉತ್ತರದಲ್ಲಿ ಗಂಗೆಯನ್ನು ನಾವು ಹೇಳ್ತೀವಲ್ಲ ಜೀವನದಿಯಿಂದ, ಹಾಗೆ ದಕ್ಷಿಣದ ಜೀವನದಿ ಅಂತಂದರೆ ಅದು ಕಾವೇರಿ. ಅಂಥ ಕಾವೇರಿಯ ತೀರ್ಥೋದ್ಭವಕ್ಕೆ ಕ್ಷಣಗಳನ್ನು ಶುರುವಾಗಿದೆ. ಅಲ್ಲಿ ನಿಧಾನಕ್ಕೆ ನೋಡಿ, ಅಲ್ಲಿ ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಚಲನೆ ಶುರುವಾಗಿರುತ್ತೆ. ಸಣ್ಣ ಚಲನೆ ಶುರುವಾಗುತ್ತೆ. ಅಲ್ಲಿಂದ ಬಬಲ್ಸ್ ಬರ್ತವೆ. ನೋಡ್ತಾನೆ ಆ ಕುಂಡಿಕೆಯಲ್ಲಿ ನೀರು ತುಂಬುತ್ತೆ. ಕಾವೇರಿ ಜೀವನದಿಯಾಗಿ ಹರಿತವೆ. ದೃಶ್ಯಾವಳಿಗಳನ್ನು ಕೆಲವೇ ಕ್ಷಣಗಳಲ್ಲಿ 1:44 ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. 1:44 ಸುಮಾರಿಗೆ ಸಲ್ಲುವಂಥ ಮಕರ ಲಗ್ನದಲ್ಲಿ ಕಾವೇರಿಯ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ. ಈಗಾಗಲೇ ಅಲ್ಲಿ ಬಬಲ್ಸ್ಗಳು ಶುರುವಾಗಿದೆ. ಸಣ್ಣ ಸಣ್ಣ ಮಟ್ಟದ ಚಲನೆ ಶುರುವಾಗಿದೆ. ನಾವು ಹೂಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ. ಇದೊಂದು ಅದ್ಭುತವಾದಂಥ ಕ್ಷಣ. ಈ ಕಡೆಯ ಭಾಗದ ಜನರಿಗೆ ಅವಿಸ್ಮರಣೀಯ ಕ್ಷಣ ಇದು. ಹೀಗಾಗಿಯೇ ಪಾದಯಾತ್ರೆ ಬಂದಿರ್ತಾರೆ.
ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಸಾಂಪ್ರದಾಯಿಕ ನೃತ್ಯ ಮಾಡ್ತಾರೆ. ಬನ್ನಿ, ಶೆಲ್ವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ, ವಿದ್ವಾಂಸರು. ಶೆಲ್ವಪಿಳ್ಳಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಾವು ನೋಡ್ತಾ ಇದ್ದೀವಿ ಬ್ರಹ್ಮಕುಂಡಿಕೆ ಬಳಿ ಈಗಾಗಲೇ ವೇದ ಮಂತ್ರ ಘೋಷಗಳು ಶುರುವಾಗಿದೆ. 1:44 ಬಹಳ ಟೈಮ್ ಇಲ್ಲ. ಇನ್ನು 6 ನಿಮಿಷದಲ್ಲಿ ಕಾವೇರಿ ತುಲಾ ಸಂಕ್ರಮಣದ ಪವಿತ್ರ ತೀರ್ಥೋದ್ಭವ. ಇದರ ಹಿನ್ನೆಲೆ ಏನು ಸರ್? ಸರ್, ಇದೊಂದು ಪ್ರಾಚೀನವಾದಂತಹ ಪುರಾಣಗಳಲ್ಲಿ ಬಂದಿರುವಂತಹ ಒಂದು ಕಥೆ. ಏನಂತ ಹೇಳಿದ್ರೆ, ಅಗಸ್ತ್ಯರು ವಿಂಧ್ಯ ಪರ್ವತವನ್ನ ಹತ್ತಿ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ಕವೇರ ರಾಜ ಅನ್ನುವಂತಹ ಒಬ್ಬ ರಾಜ ಆಳ್ತಾ ಇದ್ದ. ಹಾಗೆ ಅಗಸ್ತ್ಯರು ಬಂದಾಗ ಅಗಸ್ತ್ಯರಿಗೆ ಲೋಪಾಮುದ್ರೆಯನ್ನ ಒಟ್ಟು ಮದುವೆಯನ್ನು ಮಾಡಿದ. ಆಗ ಮದುವೆ ಆಗುವಾಗ ಒಂದು ಲೋಪಾಮುದ್ರೆ ಒಂದೇ ಒಂದು ವರವನ್ನು ಕೇಳ್ಕೊಂಡಿದ್ರು. ನೀವು ಅಗಸ್ತ್ಯರು ಎಲ್ಲ ಕಡೆ ಸಂಚರಿಸೋರು, ಆದ್ರೆ ಒಂದು ನೀವು ವರವನ್ನ ಕೊಡ್ಬೇಕು, ನನಗೆ ಒಂದು ಕ್ಷಣವೂ ನೀವು ನನ್ನನ್ನು ಬಿಟ್ಟು ಅಗಲಬಾರದು. ಹಾಗಾಗಿ ಈ ಲೋಪಾಮುದ್ರೆಯನ್ನ ನೀರಿನ ರೂಪದಲ್ಲಿ ಮಾಡಿ ಸದಾಕಾಲ ತಮ್ಮ ಕಮಂಡಲುವಿನಲ್ಲೇ ಇಟ್ಕೊಂಡಿದ್ರು ಅಗಸ್ತ್ಯರು. ಆದ್ರೆ ಒಂದು ಕಾಲದಲ್ಲಿ ಅಲ್ಲಿ ಒಂದು ಕಾಗೆ ಬಂದಾಗ ಆ ಕಮಂಡಲವನ್ನ ಉರುಳಿಸ್ತು. ಆ ಸಮಯದಲ್ಲಿ ಗಣಪತಿಯೇ ಕಾಗೆ ರೂಪದಲ್ಲಿ ಬಂದಿದ್ದ ಅಂತ. ಹೌದು, ಗಣಪತಿಯನ್ನು ಬಂತು ಅನ್ನುವಂತಹದ್ದು ಬೇರೆ ಬೇರೆ ಕಥೆಗಳಲ್ಲಿ, ಪುರಾಣಗಳಲ್ಲಿ ಬೇರೆ ಬೇರೆ ಒಂದೊಂದು ಕಥೆಗಳಿವೆ. ಹಾಗಾಗಿ ಅಲ್ಲಿ ಉರುಳಿಸಿದ್ರಿಂದಾಗಿ ತಕ್ಷಣವೇ ಕಾವೇರಿ ನೀರಿನ ರೂಪದಲ್ಲಿ ಹರಿದ್ಲು. ಅದು ಅಲ್ಲಿ ಅಗಸ್ತ್ಯರು ದೂರ ಹೋಗಿದ್ರು ಅನ್ನೋದು ಒಂದು ಪುರಾಣಗಳಲ್ಲಿ ಬರುವಂತಹ ಕತೆ. ಆ ರೀತಿ ಅವಳು ಕಮಂಡಲುವಿನಿಂದ ಕೆಳಗೆ ಬಿದ್ದಾಗ ಉದ್ಭವವಾದಂತಹ ಕ್ಷಣ ಏನಿದೆಯೋ ಅದೇ ತಲಕಾವೇರಿಯಲ್ಲಿ ಇವತ್ತಿಗೂ ಉದ್ಭವ ಆಗ್ತಾ ಇರೋದು. ಅವಳು ಒಂದು ಕಮಂಡಲುವಿನಲ್ಲಿ ಇರದೆ ಇಡೀ ಪ್ರಪಂಚವನ್ನೇ ಉದ್ಧರಿಸ್ತೀನಿ ನಾನು ಅನ್ನುವಂತಹ ಮಾರ್ಗವನ್ನ ಆಯ್ಕೊಂಡು ಆ ಆಯ್ಕೆಯ ಮೂಲಕ ಇವತ್ತು ಅನೇಕ ಜನಗಳಿಗೆ ಅವಳು ಏನು ತಾಯಿ ಆದ್ಲು. ಅವಳು ಕೇವಲ ಅದಕ್ಕೆ ನಾವು ಹೇಳ್ತೀವಲ್ಲ, ಜೀವ ನದಿ ಆದ್ಲು, ಜೀವಕ್ಕೆ ಕಾರಣವಾದ್ಲು, ಜೀವೋತ್ಪತ್ತಿಗೆ ಕಾರಣಲಾದ್ಲು. ಇದು ಕೇವಲ ಮನುಷ್ಯರಿಗಲ್ಲ, 84 ಲಕ್ಷ ಜೀವಿಗಳಿಗೆ ಅವಳು ತಾಯಿ ಆದ್ಲು ಅನ್ನೋದು ಪುರಾಣಗಳಲ್ಲಿ ಬರುವಂತಹದ್ದು. ಆ ಕಾಲ ಯಾವ್ದಾಗಿತ್ತು ಅಂತ ಕೇಳಿದ್ರೆ, ಸೂರ್ಯನು ಅದು ತುಲಾ ರಾಶಿಗೆ ಪ್ರವೇಶ ಮಾಡುವಂತಹ ಒಂದು ಸಂಕ್ರಮಣ ಕಾಲ. ಸಂಕ್ರಮಣ ಅಂತಂದ್ರೇನೆ ಚೆನ್ನಾಗಿ ಕ್ರಮಿಸುವುದು ಅಂತ ಅರ್ಥ, ಅಂದ್ರೆ ಚೆನ್ನಾಗಿ ಮುಂದಕ್ಕೆ ಹೋಗುವುದು ಅಂತ. ಸೊ ಸೂರ್ಯ ಇಷ್ಟು ದಿನ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ಯಾ ರಾಶಿಯಲ್ಲಿದ್ದ. ಇವತ್ತು 1:44 ಸರಿಯಾಗಿ, ಇವಾಗ ಬೇಕಾದ್ರೆ ನೀವು ಈ ಆಪ್ಗಳು ಸಿಗುತ್ತೆ ಇವಾಗೆಲ್ಲ, ಅಂದ್ರೆ ಜ್ಯೋತಿಷ್ಯದ ಆಪ್ಗಳು ಅಥವಾ ಹಾರೋಸ್ಕೋಪ್ ಮುಹೂರ್ತದ ಇದು ಸಿಗುತ್ತೆ ಆಪ್ಗಳು. ಇವಾಗೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಯಾವುದು ಕೂಡ ಕಲ್ಪನೆ ಅಲ್ಲ, ಕಥೆ ಅಲ್ಲ. ಸೂರ್ಯ ಆಕಾಶದಲ್ಲಿ ನಾವು ನೋಡ್ತಾ ಇದೀವಿ. ಈ ರಾಶಿ ಚಕ್ರದಲ್ಲಿ, ಭಚಕ್ರದಲ್ಲಿ 360 ಡಿಗ್ರಿಯಾಗಿ ಒಂದು ಇದನ್ನ ವಿಂಗಡಣೆ ಮಾಡ್ಕೊಂಡಿದೀವಿ. ಅದರಲ್ಲಿ 30 ಡಿಗ್ರಿ, 1 ಡಿಗ್ರಿ ಮುಂದಕ್ಕೆ ಬರ್ತಾನೆ. ಆ ಕನ್ಯಾ ರಾಶಿಯ 30 ಡಿಗ್ರಿಯನ್ನ ಬಿಟ್ಟು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ, ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರ್ತಾನೆ. ಅದನ್ನ ಕರೆಕ್ಟ್ ಆಗಿ ಆ ಕ್ಷಣ ಸರಿಯಾಗಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥೋದ್ಭವ ಆಗುತ್ತೆ. ನೋಡಿ ಎಂತ ಅದ್ಭುತ. ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಗುರುಗಳೇ, ನಮ್ಮಲ್ಲಿ ಈ ಪಂಚಾಂಗಗಳಿದಾವಲ್ಲ, ಆ ಪಂಚಾಂಗಗಳ ಕ್ಯಾಲ್ಕುಲೇಷನ್ ನೋಡಿ ಸರ್, ಯಾವುದೋ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಒಂದು ಪದ್ಧತಿ. ಅದು ಎಷ್ಟರ ಮಟ್ಟಿಗಿದೆ, ಒಂದು ಚೂರು ಕೂಡ ಆ ಕಡೆ ಆಗಲ್ಲ. ನೀವು ಗ್ರಹಣಗಳಾಗಿರ್ಬೋದು, ನೀವು ಅಮಾವಾಸ್ಯೆ ಹುಣ್ಣಿಮೆಗಳಾಗಿರ್ಬೋದು, ಅದೇ ರೀತಿ ತೀರ್ಥೋದ್ಭವದ ರೀತಿಯಲ್ಲಾಗಿರ್ಬೋದು. ನೋಡಿ 1:44 ಅಂದ್ರೆ 1:44 ಆ ಕಡೆ ಈ ಕಡೆ ಆಗಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಇದು ಅಂತ. ಇದು ಭೂಮಿ, ಚಂದ್ರ, ಸೂರ್ಯ, ನಕ್ಷತ್ರಗಳ ಚಲನವಲನೆಯನ್ನ ಅರಿತುಕೊಂಡಂತಹ ಆವತ್ತಿನ ವಿಜ್ಞಾನಿಗಳು. ನಾವು ಅವ್ರನ್ನ ಋಷಿಮುನಿಗಳು ಅಂತ ಕರಿತೀವಿ, ಇವತ್ತು ಅವ್ರನ್ನ ವಿಜ್ಞಾನಿಗಳು ಅಂತ ಕರಿತೀವಿ. ಅವರು ಈ ಭೂ ಚಲನೆಯನ್ನ, ಆಕಾಶಕಾಯಗಳ ಚಲನೆಯನ್ನ ಕರೆಕ್ಟ್ ಆಗಿ ಗಣಿಸ್ತಾ ಇದ್ರು ಆ ಕಾಲಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅಷ್ಟು ವೈಜ್ಞಾನಿಕವಾಗಿ, ನೈಸರ್ಗಿಕವಾಗಿರುವಂತಹ ಘಟನೆಗಳ ಮೂಲಕ ಇದನ್ನ ಎತ್ತಿಟ್ಟಿದ್ದಾರೆ. ಅದಕ್ಕೊಂದು ಸಾಕ್ಷಿ ಈ ಕಾವೇರಿಯ ತೀರ್ಥೋದ್ಭವ ಅನ್ನೋದು ಪ್ರಮುಖವಾದದ್ದು. ನಿಜ. ನಾವು ನೋಡ್ತಾ ಇದ್ದೀವಿ ಇನ್ನೇನು ದೃಶ್ಯಗಳನ್ನು. ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ, ಆಧ್ಯಾತ್ಮ ಚಿಂತಕರು. ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರೇ, ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ.